ಪ್ರಿಯರಾದವರೇ, ಯೇಸುಕ್ರಿಸ್ತನ ನಾಮದಲ್ಲಿ ನಿಮಗೆ ನನ್ನ ಪ್ರೀತಿಯ ವಂದನೆಗಳು. ಚೆನ್ನಾಗಿದ್ದೀರಾ? ಸಂತೋಷವಾಗಿದ್ದೀರಾ? ಕೆಲ ಸಮಯಗಳಲ್ಲಿ ದೇವರೇ ನಮ್ಮನ್ನು ಕೈಬಿಟ್ಟ ಹಾಗೆ ತೋರುತ್ತದೆ, ದೇವರೇ ಹಾಗೆ ಮಾಡುತ್ತಾರೋ ಎಂಬುದಾಗಿ ತೋರುತ್ತದೆ. ಆದರೆ ಆ ರೀತಿ ಇಲ್ಲ. ನಾವೇ ಹಾಗೆ ಅಂದುಕೊಳ್ಳುತ್ತೇವೆ, ನಾನು ತಪ್ಪು ಮಾಡಿದೆ, ಆದ್ದರಿಂದ ದೇವರು ಹಾಗೆ ಮಾಡುತ್ತಾರೆ ಎಂಬಂತ ಭಾವನೆಯು ಕೂಡ ಕೆಲವರಿಗೆ ಬರುತ್ತದೆ. ಅಂತಹ ಪರಿಸ್ಥಿತಿಯಲ್ಲಿ ಇದ್ದೀರಾ? ನಿಮ್ಮೊಂದಿಗೆ ದೇವರು ಮಾತನಾಡುತ್ತಾರೆ. ನನ್ನ ಹಿಂದೆ ನೋಡಿರಿ, ಒಂದು ವೈಲೆಟ್ ಕಲರ್ ಹೂ ಬಿಟ್ಟಿರುವಂತ ಮರವನ್ನು ನೋಡುತ್ತೀರಲ್ಲ. ಆಸ್ಟ್ರೇಲಿಯಾದಲ್ಲಿ ಈ ರೀತಿ ವಿಧ ವಿಧವಾದ ಬಣ್ಣದ ಹೂಗಳನ್ನು ಬಿಡುವಂತ ಮರಗಳು ನನಗೆ ನೋಡಿ ಬಹಳ ಆಶ್ಚರ್ಯ. ಇದನ್ನು ನೋಡಿ ನಾನು ದೇವರನ್ನು ಸ್ತುತಿಸುತ್ತೇನೆ. ನೀವು ಕೂಡ ಇದನ್ನು ನೋಡಿ ದೇವರನ್ನು ಸ್ತುತಿಸಬೇಕೆಂದೇ ಈ ರೀತಿ ಈ ಮರಗಳು, ಈ ಹೂಗಳನ್ನೆಲ್ಲ ನಿಮಗೆ ತೋರಿಸುತ್ತೇವೆ. ಸರಿನಾ? ಸರಿ, ದೇವರು ನನಗೆ ಯಾವ ವಾಕ್ಯವನ್ನು ಹೇಳುತ್ತಾರೆ ಅಂದರೆ, ಯಾಜಕ ಕಾಂಡ 26ನೇ ಅಧ್ಯಾಯ 44ನೇ ವಾಕ್ಯದಲ್ಲಿ, ನಾನು ಅವರನ್ನು ಬೇಡವೆನ್ನುವುದಿಲ್ಲ, ತಾತ್ಸಾರ ಮಾಡುವುದಿಲ್ಲ ಎಂದು ದೇವರು ಹೇಳುತ್ತಾರೆ. ನಾನು ನಿಮ್ಮನ್ನು ಬೇಡವೆನ್ನುವುದಿಲ್ಲ, ತಾತ್ಸಾರ ಮಾಡುವುದಿಲ್ಲ ಎಂಬುದಾಗಿ. ಅಂದರೆ ದೇವಜನರ ಕುರಿತಾಗಿ ದೇವರಲ್ಲಿ ಮಾತನಾಡುತ್ತಾ ಇದ್ದಾರೆ. ನನ್ನ ಜನರು, ನನ್ನ ಮಕ್ಕಳು ತಪ್ಪು ಮಾಡಿದರೆ ನಾನು ಅವರಿಗೆ ದಂಡನೆ ಕೊಡುತ್ತೇನೆ, ಆದರೆ ನಾನು ಅವರನ್ನು ಬೇಡವೆನ್ನುವುದಿಲ್ಲ, ತಿರಸ್ಕರಿಸುವುದಿಲ್ಲ. ನಾವು ದೇವರ ಮಕ್ಕಳಾಗಿದ್ದೇವೆ, ಯೇಸುವಿನೊಂದಿಗೆ ನಡೆಯುತ್ತಾ ಇದ್ದೇವೆ. ನಾವು ಕೆಲವೊಮ್ಮೆ ತಪ್ಪು ಮಾಡುತ್ತೇವಲ್ಲ, ಸರಿಯಾಗಿ ಬೈಬಲ್ ಓದುವುದಿಲ್ಲ, ಸರಿಯಾಗಿ ಪ್ರಾರ್ಥಿಸುವುದಿಲ್ಲ, ಕೋಪಗೊಳ್ಳುತ್ತೇವೆ, ಸಿಟ್ಟುಗೊಳ್ಳುತ್ತೇವೆ, ಲೋಕದ ಪಾಪಗಳಿಗೆ ಅವಕಾಶ ಕೊಡುತ್ತೇವೆ. ನಂತರ ಬಂದು ಅಯ್ಯೋ ನಾನು ತಪ್ಪು ಮಾಡಿದೆ, ದೇವರು ದುಃಖಪಟ್ಟಿರುತ್ತಾರೆ, ಇನ್ನು ದೇವರು ನನ್ನನ್ನು ತಳ್ಳಿ ಬಿಡುತ್ತಾರೆ, ನನ್ನನ್ನು ಮರೆತು ಬಿಡುತ್ತಾರೆಂಬಂತ ಯೋಚನೆಗಳು ಕೂಡ ನಮಗೆ ಬರುತ್ತದೆ. ಅದು ಸೈತಾನನು ತರುವಂತ ಯೋಚನೆ. ನೀನು ದೇವರ ಮಗ ಎಂಬುದಾಗಿ ಹೇಳಿ ಈ ರೀತಿ ತಪ್ಪು ಮಾಡಿದೆ, ಈ ರೀತಿ ನಡೆದುಕೊಂಡೆ, ಪಾಪ ಮಾಡಿಬಿಟ್ಟೆ ಅಲ್ಲ, ಇನ್ನು ಅಷ್ಟೇ, ಇನ್ನು ದೇವರು ನಿನ್ನನ್ನು ಕೈಬಿಟ್ಟು ಬಿಡುವರು, ದೇವರು ಮರೆತು ಬಿಡುವರು ಎಂಬುದಾಗಿ. ಆದರೆ ದೇವರು ಏನು ಹೇಳುತ್ತಾರೆ ಅಂದರೆ, ನನ್ನ ಮಕ್ಕಳು ತಪ್ಪು ಮಾಡಿದರೆ ನಾನು ದಂಡಿಸುತ್ತೇನೆ, ನಾನು ಖಂಡಿಸುತ್ತೇನೆ, ದಂಡನೆ ಕೊಟ್ಟಾದರೂ ಸರಿಪಡಿಸುತ್ತೇನೆ, ಆದರೆ ಅವರನ್ನು ತಳ್ಳಿ ಬಿಡುವುದಿಲ್ಲ, ತಿರಸ್ಕರಿಸುವುದಿಲ್ಲ ಎಂಬುದಾಗಿ. ನಿಮ್ಮ ನೋಡಿಯೇ ಹೇಳುತ್ತಾರೆ, ನನ್ನ ಮಗನೇ, ನನ್ನ ಮಗಳೇ, ನೀನು ತಪ್ಪು ಮಾಡಿದೆ, ನಿನಗೆ ಗೊತ್ತು, ದೇವರೇ ನಿನಗೆ ದಂಡನೆ ಕೊಟ್ಟಿದ್ದಾರೆ ಎಂಬುದು ಕೂಡ ನಿನಗೆ ಗೊತ್ತು. ಇನ್ನು ಅಷ್ಟೇ, ದೇವರು ನನ್ನನ್ನು ಮರೆತು ಬಿಟ್ಟರು, ಕೈ ಬಿಟ್ಟರು ಅಂದುಕೊಳ್ಳುತ್ತೀಯಾ? ಇಲ್ಲ, ನಾನು ನಿನ್ನನ್ನು ಕೈ ಬಿಡುವುದೂ ಇಲ್ಲ, ನಿನ್ನನ್ನು ತಿರಸ್ಕರಿಸುವುದೂ ಇಲ್ಲ. ನಾನು ನಿನ್ನನ್ನು ಪ್ರೀತಿಸುತ್ತೇನೆ. ನೀವು ತಪ್ಪೇ ಮಾಡಿದರೂ ಕೂಡ ನನ್ನ ಮಕ್ಕಳು ತಾನೆ, ನಾನು ದಂಡನೆ ಕೊಟ್ಟು ಸರಿಪಡಿಸುವೇನೆ ಹೊರತು ಹಾಗೆ ಮಾಡಿ ತಿರಸ್ಕರಿಸುವುದಿಲ್ಲ, ನಿನ್ನನ್ನು ತಳ್ಳಿ ಬಿಡುವುದಿಲ್ಲ ಎಂದು ದೇವರು ಹೇಳುತ್ತಾರೆ. ಎಷ್ಟು ಅದ್ಭುತವಾದಂತ ದೇವರಲ್ಲವಾ? ನೋಡಿ, ಅದೇ ತಾಯಿಯ ಪ್ರೀತಿ. ಮಕ್ಕಳು ಏನಾದರೂ ತಪ್ಪು ಮಾಡಿದರೆ ಕೆಲವೊಮ್ಮೆ ಹೊಡೆಯುವರು, ಇಲ್ಲ ಬೈಯುವರು, ಮಾತನಾಡಬೇಡ ಹೋಗೆಂದು ಹೇಳುವರು. ಸ್ವಲ್ಪ ಸಮಯದಲ್ಲಿ ಅದೇ ತಾಯಿ ಬಂದು ಸರಿ ಬಾ ಎಂಬುದಾಗಿ ಅಪ್ಪಿಕೊಳ್ಳುವರು. ಅದುವೇ ದೇವರ ಪ್ರೀತಿ. ತಪ್ಪು ಮಾಡುವಾಗ ಖಂಡಿಸುವರು, ದಂಡನೆ ಕೊಡುವರು. ಅದನ್ನೇ ಯೋಚಿಸಿ ದೇವರು ನನ್ನನ್ನು ತಿರಸ್ಕರಿಸಿದರೇನೋ, ಹಾಗೆ ಮಾಡುತ್ತಾರೇನೋ ಎಂದು ಅಂದುಕೊಳ್ಳಬಾರದು. ಆತನು ನಿಮ್ಮ ನೆನಪಿನಲ್ಲೇ ಇದ್ದಾನೆ. ನೀನು ನನ್ನ ಮಗನೇ, ನನ್ನ ಮಗಳೇ, ನಾನು ಹೇಗೆ ನಿನ್ನನ್ನು ಬೇಡವೆನ್ನಲಿ, ಹೇಗೆ ತಿರಸ್ಕರಿಸಲಿ ಎಂದು ಹೇಳುತ್ತಾರೆ. ನಿಮಗದು ಸಂತೋಷ ಅಲ್ಲವಾ? ಹಾಗಾದ್ರೆ ದೇವರನ್ನು ನೋಡಿ ಹೇಳಿರಿ, ದೇವರೇ, ನಾನು ನಿಮ್ಮ ಮಗು, ನೀವು ನನ್ನನ್ನು ಬೇಡವೆನ್ನುವುದಿಲ್ಲ, ತಾತ್ಸಾರ ಮಾಡುವುದಿಲ್ಲ, ನೀವು ನನಗೆ ಕೊಟ್ಟಂತ ದಂಡನೆ ಸರಿಯೇ, ನನ್ನನ್ನು ಸರಿಪಡಿಸಲೆಂದೇ ನೀವು ದಂಡನೆಯನ್ನು ಕೊಟ್ಟಿರಿ. ದಂಡನೆಯನ್ನು ನಾನು ಸಂತೋಷವಾಗಿ ಸ್ವೀಕರಿಸಿಕೊಳ್ಳುತ್ತೇನೆ, ಸರಿಪಡಿಸಿಕೊಳ್ಳುತ್ತೇನೆ ಎಂದು ಒಪ್ಪಿಸಿಕೊಡಿ. ನಿಮ್ಮ ಜೀವಿತ ಬಹಳ ಚೆನ್ನಾಗಿರುತ್ತದೆ. ಹಾಗೆ ಹೇಳುವಿರಾ? ದೇವರೇ, ನಾನು ತಪ್ಪು ಮಾಡಿದರೂ ನನಗೆ ದಂಡನೆ ಕೊಟ್ಟು ನನ್ನನ್ನು ಸರಿಪಡಿಸುತ್ತಾ ಇದ್ದೀರಲ್ಲ, ಆ ಪ್ರೀತಿಗಾಗಿ ಸ್ತೋತ್ರ. ನೀವು ನನ್ನನ್ನು ಬೇಡವೆನ್ನುವುದಿಲ್ಲ, ತಾತ್ಸಾರ ಮಾಡುವುದಿಲ್ಲ ಎಂಬುದನ್ನು ನಾನು ಅರಿತುಕೊಂಡೆ. ನನ್ನನ್ನು ಬೇಡವೆನ್ನದ, ತಾತ್ಸಾರ ಮಾಡದ ದೇವರಿಗೆ ಸ್ತೋತ್ರ, ಸ್ತೋತ್ರ. ಯೇಸುವಿನ ನಾಮದಲ್ಲಿ ಆಮೇನ್, ಆಮೇನ್.